ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾತ್ ಭಜಾಪಹ ಜ್ಞಾನ ಭಕ್ತಿ ಸುಪುತ್ರಾಯುರ್ಯಶಶ್ರೀ ಪುಣ್ಯವರ್ಧನಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೇ ಎಂಬಂತಹ ಬೃಂದಾವನವಾಸಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಸ್ತೋತ್ರವನ್ನು ಮಡಿಹುಡಿಯಿಂದ ಜ್ಞಾನ ಭಂಡಾರದ ದೃಢ ಭಕ್ತಿಯಿಂದ ಪಠಣ ಮಾಡುವುದರಿಂದ ಸಜ್ಜನ ಕೋಟ್ಯಾಂತರ ಭಕ್ತರ ದುಃಖ ದಾರಿದ್ರ್ಯ ಕಷ್ಟ ಕಾರ್ಪಣ್ಯ ರೋಗ ರುಜಿನಗಳು ಕ್ಷಣ ಮಾತ್ರದಲ್ಲಿಯೇ ಮಾಯವಾಗಿ ಅವರವರ ಕರ್ಮಾನುಸಾರದ ಮನೋಭಿಷ್ಟಗಳು ಈಡೇರುವುದರಲ್ಲಿ ಸಂದೇಹವೇ ಇಲ್ಲ. ಬೇಡಿ ಬಂದ ಕೋಟ್ಯಾಂತರ ಭಕ್ತರ ಪಾಲಿಗೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವೆಂದೇ ಪ್ರಸಿದ್ಧರಾಗಿ ತಮ್ಮ ದಿವ್ಯ ದೃಷ್ಟಿಯಿಂದಲೇ ಸಕಲವನ್ನೂ ಕರುಣಿಸುವ ಲೋಕ ಕಲ್ಯಾಣಕ್ಕಾಗಿ ಟೊಂಕ ಕಟ್ಟಿ ನಿಂತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಇಂತಹ ಮಹಾನ್ ತಪಸ್ವಿಗಳಾದ ಶ್ರೀ ಗುರುರಾಯರ ಅಷ್ಟೋತ್ತರ ಸ್ತೋತ್ರದ ಬಗ್ಗೆ ಈಗಿರುವ ಮಂತ್ರಾಲಯದ ಶ್ರೀಗಳು ಅದ್ಭುತವಾದ ವಿಶ್ಲೇಷಣೆಯೊಂದಿಗೆ ತುಂಬಾ ಸುಂದರವಾಗಿ ಸರಳವಾಗಿ ಮಾತನಾಡಿದ್ದಾರೆ. ಬನ್ನಿ ಅವರಿಂದಲೇ ಶ್ರೀ ಗುರುರಾಯರ ಅಮೃತವಾಣಿಯನ್ನು ಕೇಳೋಣ. ಇಂದು ಚಾತುರ್ಮಾಸ್ಯದ ಪರಮ ಪವಿತ್ರವಾದ ಕಾಲದಲ್ಲಿ ಪುರುಷೋತ್ತಮ ಮಾಸ ಎಂಬುದಾಗಿ ಪ್ರಸಿದ್ಧವಾದ ಈ ಅಧಿಕ ಮಾಸದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಅಧಿಕ ಮಾಸ ಪ್ರಯುಕ್ತವಾದ ಮಧ್ಯಾರಾಧನಾ ಮಹೋತ್ಸವ. ಅಧಿಕ ಮಾಸ ಇಲ್ಲದೆ ಇದ್ರೆ ಇಂದಿನ ಈ ಪರಮ ಪವಿತ್ರವಾದ ಶುಭ ದಿನವೇ ಗುರುರಾಜರ ಆರಾಧನಾ ಮಹೋತ್ಸವ, ಮಧ್ಯಾರಾಧನಾ ಮಹೋತ್ಸವ. ಅಂತಹ ಒಂದು ಪರಮ ಪವಿತ್ರವಾದ ದಿನದಲ್ಲಿ ಮಂತ್ರಾಲಯ ಕ್ಷೇತ್ರಕ್ಕೆ ಆಗಮಿಸೋದು, ಗುರುರಾಜರ ದಿವ್ಯ ದರ್ಶನವನ್ನು ಪಡೆಯೋದು, ಅವರ ಮಹಿಮಾತಿಶಯಗಳನ್ನು ಕೊಂಡಾಡುವ ಯಥಾರ್ಥವಾದ ಸ್ತೋತ್ರದ ಅಷ್ಟೋತ್ತರ ಪಾರಾಯಣದ ಕಾರ್ಯಕ್ರಮ ಅನ್ನುವಂತಹದ್ದು ಇದು ಬಹುಜನ್ಮಾರ್ಜಿತವಾದಂತಹ ಪುಣ್ಯದಿಂದ ಲಭಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ, ಅವಕಾಶವಾಗಿದೆ. ಇಂತಹ ಸಂದರ್ಭದಲ್ಲಿ ಸ್ತೋತ್ರದ ಬಗ್ಗೆ ಹೇಳುವಾಗ ಗುಣಿನಿಷ್ಠ ಗುಣಾಭಿಧಾನಂ ಸ್ತೋತ್ರಂ ಅಂದಿದ್ದಾರೆ. ಗುಣವುಳ್ಳಂತಹ ವ್ಯಕ್ತಿಯಲ್ಲಿ ಇರುವ ಗುಣಗಳನ್ನ, ನೈಜ ಗುಣಗಳನ್ನ ಎತ್ತಿ ತೋರಿಸುವಂತಹದ್ದು ನಿಜವಾದ ಸ್ತೋತ್ರವಾಗತ್ತೆ. ಅನೇಕರು ಸ್ತೋತ್ರ ಮಾಡೋದುಂಟು. ಮುಖಸ್ತುತಿ, ಅವರನ್ನ ಹೊಗಳೋಣದ್ರಿಂದ ನಮಗೇನೋ ಲಾಭ ಆಗತ್ತೆ ಅಥವಾ ಅವರ ಸಂತೋಷವನ್ನು ಪಡಿಸೋಣದ್ರಿಂದ ನಮ್ಮ ಬೇಳೆಯನ್ನ ನಾವು ಬೇಯಿಸ್ಕೊಳ್ಬಹುದು ಅಂತ ನಾವೆಲ್ಲ ಸ್ತೋತ್ರಗಳನ್ನ, ಬೇಕಾದ ಸ್ತೋತ್ರಗಳನ್ನು ಮಾಡಬಹುದು. ಆದ್ರೆ ವಾಸ್ತವಿಕವಾದ ಸ್ತೋತ್ರ ಶಬ್ದದ ಅರ್ಥ ಅಂತಂದ್ರೆ ಗುಣಿನಿಷ್ಠ ಗುಣಾಭಿಧಾನಂ ಸ್ತೋತ್ರಂ ಅಂದಿದ್ದಾರೆ. ಆ ವ್ಯಕ್ತಿಯ ಏನೆಲ್ಲ ಗುಣಗಳಿದ್ದಾವೆ, ನೈಜ ಗುಣಗಳಿದ್ದಾವೆ, ಆ ಗುಣಗಳನ್ನ ಹಾಡಿ ಹೊಗಳುವಂತಹದ್ದೇ ನಿಜವಾದ ಸ್ತೋತ್ರ. ಅಂತಹ ಸ್ತೋತ್ರ ಸಾಹಿತ್ಯದಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಏಕೈಕ ಸ್ತೋತ್ರ ಅಂತಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವಾಗಿದೆ. ಹಾಗಾದ್ರೆ ಬೇರೆ ಯಾರ ಸ್ತೋತ್ರವೂ ಕೂಡ ಇಷ್ಟು ಮಹತ್ತರವಾದದ್ದಲ್ವಾ ಅಂತಂದ್ರೆ, ರಾಘವೇಂದ್ರ ಸ್ವಾಮಿಗಳವರಕ್ಕಿಂತ ಪೂರ್ವದಲ್ಲಿ ಭಗವಂತನ, ಅಮ್ಮನವರ, ಮುಖ್ಯ ಪ್ರಾಣದೇವರ ಅನೇಕ ಯತಿವರೇಣ್ಯರ ಸ್ತೋತ್ರಗಳಿದ್ದಾವೆ. ರಾಯರ ಸ್ತೋತ್ರಗಳು ಅನ್ನುವಂತಹದ್ದು ಇವತ್ತು ಲೋಕದಲ್ಲಿ ಸ್ತೋತ್ರ ಸಾಹಿತ್ಯದಲ್ಲಿ ಭಗವಂತನ, ವಾಯುದೇವರ, ಅಮ್ಮನವರ ಸ್ತೋತ್ರಗಳನ್ನು ಬಿಟ್ರೆ ಅಷ್ಟು ಸಂಖ್ಯೆಯ ಸ್ತೋತ್ರ ಅನ್ನುವಂತಹದ್ದು ಅದು ರಾಘವೇಂದ್ರ ಸ್ವಾಮಿಗಳವರಿಗೆ ಮಾತ್ರ ಸೀಮಿತವಾದದ್ದು. ಇನ್ನು ಭಗವಂತನ ಸ್ತೋತ್ರಗಳು ಅನೇಕ ಇದ್ದಾವೆ. ಪುರಾಣಗಳಲ್ಲಿ ಉಲ್ಲಿಖಿತವಾದಂತಹ ಸ್ತೋತ್ರಗಳಿದ್ದಾವೆ, ಜ್ಞಾನಿಗಳಿಂದ ರಚಿತವಾದಂತಹ ಸ್ತೋತ್ರಗಳಿದ್ದಾವೆ,
ಇವೆಲ್ಲವೂ ಭಗವಂತನ ಸ್ತೋತ್ರಗಳು. ವಾಯುದೇವರ ಸ್ತೋತ್ರಗಳು ಅನೇಕ ಇದ್ದಾವೆ. ಆ ಎಲ್ಲಾ ಸ್ತೋತ್ರಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು, ಮಿಗಿಲಾದದ್ದು ವಾಯುಸ್ತುತಿ, ಪಂಡಿತಾಚಾರ್ಯರಿಂದ ರಚಿತವಾದ ವಾಯುಸ್ತುತಿ. ಇದಕ್ಕೆ ಯಾಕೆ ಅಷ್ಟು ಮಹತ್ವ ಅಂತ ಹೇಳುವಾಗ, ಆಚಾರ್ಯರನ್ನ ನೇರವಾಗಿ ಕಂಡು ಅವರ ಮಹಿಮಾತಿಶಯಗಳನ್ನ ನೋಡಿ ವರ್ಣನೆ ಮಾಡಿರ್ತಕ್ಕಂತಹ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಆಚಾರ್ಯರಿಂದ ಮುದ್ರಿಕೆಯನ್ನು ಪಡೆದಂತಹ ಸ್ತೋತ್ರ. ಯಾವ ಮುದ್ರಿಕೆಯನ್ನು ಪಡೆದದ್ದು ಅಂತಂದ್ರೆ, ನರಸಿಂಹದೇವರ ನಖಸ್ತುತಿ ಎಂಬತಕ್ಕಂತಹ 2 ಪದ್ಯಗಳನ್ನ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು ರಚನೆ ಮಾಡಿ, ಇದು ಕೇವಲ ವಾಯುಸ್ತುತಿ ಅಲ್ಲ, ಹರಿವಾಯುಸ್ತುತಿ ಎಂಬುದಾಗಿ ಅದಕ್ಕೆ ಮುದ್ರಿಕೆಯನ್ನಿತ್ತರು. ಈ ಸ್ತೋತ್ರಕ್ಕೂ ರಾಯ ಸ್ತೋತ್ರಕ್ಕೂ ವಿಶೇಷತೆಯನ್ನು ನೋಡುವಾಗ, ವಾಯುಸ್ತುತಿಯನ್ನ ಪಂಡಿತಾಚಾರ್ಯರು ರಚನೆ ಮಾಡಿದ್ರೆ ಅದಕ್ಕೆ ಭಗವಂತನ ಸ್ತುತಿ ರೂಪವಾದಂತಹ ಸ್ತೋತ್ರವನ್ನ ವಾಯುದೇವರ ಅವತಾರಭೂತರಾದ ಆಚಾರ್ಯರು ರಚನೆ ಮಾಡಿಕೊಟ್ರು. ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರಕ್ಕೆ ಯಾರ ಮುದ್ರಿಕೆ ಬಿತ್ತು ಅಂತಂದ್ರೆ ಭಗವಂತನ ಮುದ್ರಿಕೆ ಬಿತ್ತು. ಅಲ್ಲಿ ವಾಯುದೇವರ ಮುದ್ರಿಕೆ ಬಿದ್ರೆ ಇದು ಭಗವಂತನ ಮುದ್ರಿಕೆ ಬಿತ್ತು. ಅಲ್ಲಿ ಭಗವಂತನ ಮತ್ತು ವಾಯುದೇವರ ಸ್ತೋತ್ರವಾದ್ರೆ ಇದು ಹರಿ ವಾಯು ಗುರುಗಳ ಸ್ತೋತ್ರವಾಯಿತು. ಒಂದಕ್ಕಿಂತಲೂ ಒಂದು. ಅಲ್ಲಿ ಜೀವೋತ್ತಮರ ಮುದ್ರಿಕೆ ಬಿದ್ರೆ ಈ ಸ್ತೋತ್ರಕ್ಕೆ ಸರ್ವೋತ್ತಮನಾದಂತಹ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನ ಮುದ್ರಿಕೆ ಬಿದ್ದಂತಹ ಸ್ತೋತ್ರ. ಹಾಗಾಗಿ ಅಪ್ಪಣಾಚಾರ್ಯರು ಒಂದು ಮಾತು ಹೇಳಿದರು, ನಾನು ನನ್ನ ಪಾಂಡಿತ್ಯ ಪ್ರದರ್ಶನಕ್ಕೆ ರಚನೆ ಮಾಡಿದ ಸ್ತೋತ್ರವಲ್ಲ, ಅಥವಾ ಯಾರಿಂದಲೋ ಪ್ರೇರಿತನಾಗಿ ಸ್ತೋತ್ರ ಮಾಡಿದ್ದಲ್ಲ. ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭಿರ್ ಅಪ್ಪಣಾವಿದೈಹಿ ಅಂತಂದ್ರು. ಯಾರು ರಚನೆ ಮಾಡಿದ್ರು ಅಂತ ಹೇಳಿದ್ರು. ಹೇಗೆ ರಚನೆ ಮಾಡಿದ್ರು ಅಂತ ಹೇಳುವಾಗ, ಗುರುರಾಜ ಪ್ರಸಾದತಃ ಅಂತಂದ್ರು. ರಾಯರ ಪೂರ್ಣ ಅನುಗ್ರಹದಿಂದ ನಾನು ಈ ಸ್ತೋತ್ರವನ್ನ ರಚನೆ ಮಾಡಿದ್ದೇನೆ ಅಂತಂದ್ರು. ಅದಕ್ಕೆ ಭಗವಂತ ಗುರುರಾಜರ ಒಂದು ಪ್ರಸಾದದಿಂದ ರಚನೆ ಮಾಡಿದ ಸ್ತೋತ್ರ. ಆದ್ದರಿಂದ ಇದಕ್ಕೆ ನಾನು ಮುದ್ರಿಕೆಯನ್ನು ಒತ್ತಬೇಕು ಅಂತ ಹೇಳಿ ತಾನೇ ಈ ಸ್ತೋತ್ರ ಪ್ರತಿಪಾದ್ಯರಾದ ಗುರುರಾಜರು ಅವರ ಮೂಲಕವಾಗಿ ಭಗವಂತ ವಾಯುದೇವರು ಮಾಡಿಸುವ ಆ ಎಲ್ಲ ಮಹಿಮೆಗಳಿಗೆ ಭಗವಂತನೇ ಮುದ್ರಿಕೆಯನ್ನು ಒತ್ತಿದ್ದಾರೆ. ಹಾಗಾಗಿ ಇವತ್ತು ವಿಶ್ವದಲ್ಲಿ ಅಷ್ಟೋತ್ತರ ಪಾರಾಯಣ ನಡೆಯುವಂತಹ ಏಕೈಕ ಸ್ತೋತ್ರ ಅಂತಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳವರ ಗುರು ಸ್ತೋತ್ರ, ಅಪ್ಪಣಾಚಾರ್ಯರ ಸ್ತೋತ್ರ. ಈ ಸ್ತೋತ್ರ ಕೇವಲ ಪದಗಳಿಂದ ಮಾತ್ರ ಗಂಭೀರವಾದದ್ದಲ್ಲ, ಅರ್ಥದಿಂದ ಗಂಭೀರವಾದದ್ದು. ಅರ್ಥದಿಂದ ಗಂಭೀರವಾದದ್ದು, ಪದಗಳಿಂದ ಗಂಭೀರವಾದದ್ದು, ಮಹತ್ತರವಾದದ್ದು, ರಾಯರ ಅನುಗ್ರಹದಿಂದ ರಚಿತವಾದದ್ದು, ರಾಯರನ್ನ ನೋಡಿ ರಚನೆ ಮಾಡಿದ್ದು, ರಾಯರ ಅಂತರಂಗ ಶಿಷ್ಯರು ರಚನೆ ಮಾಡಿದ್ದು, ಭಗವಂತನ ಮುದ್ರಿಕೆ ಪಡೆದಂತಹ ಸ್ತೋತ್ರವಾಗಿದೆ. ಇನ್ನು ಈ ಸ್ತೋತ್ರದಿಂದ ನಾವು ಏನೆಲ್ಲ ಫಲಗಳನ್ನ ನಾವು ಪಡೀಬಹುದು ಅಂತ ನೋಡುವಾಗ, ಬೇರೆ ಬೇರೆ ಈ ಸ್ತೋತ್ರ ಪಾರಾಯಣ ಮಾಡಿದ್ರೆ ಇಂತಹ ಫಲ ಸಿಗತ್ತೆ, ಅಂತಹ ಫಲ ಸಿಗತ್ತೆ ಅಂತ ಹೇಳುವಾಗ, ರಾಯರ ಸ್ತೋತ್ರದ ಪಾರಾಯಣದಿಂದ ಹರಿವಾಯು ಗುರುಗಳ ಪ್ರೀತಿ ಜೊತೆಗೆ ಅವರಲ್ಲಿ ನಿಂತು ಭಗವಂತ ಲೋಕ ಕಲ್ಯಾಣವನ್ನ ಮಾಡಿಸಲಿಕ್ಕೋಸ್ಕರವಾಗಿ ಏನು ಕಂಕಣಬದ್ಧನಾಗಿ ನಿಂತಿದ್ದಾನೆ, ಆ ಭಗವಂತ ಈ ಸ್ತೋತ್ರ ಪಾರಾಯಣದಿಂದ ಪಾರಾಯಣ ಮಾಡುವವರಿಗೆ, ಭಕ್ತರಿಗೆ, ಸಾಧಕರಿಗೆ ನೀಡದೇ ಇರತಕ್ಕಂತಹ ಫಲಗಳೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಮಗೆಲ್ಲರಿಗೂ ಬೇಕಾದದ್ದೇನು? ಹಣ ಬೇಕು, ಸಂತಾನ ಬೇಕು, ಉದ್ಯೋಗ ಬೇಕು, ಭಯ ಪರಿಹಾರವಾಗಬೇಕು, ಭೂತ ಪ್ರೇತ ವಿಷಾಚಾದಿಗಳ ಭಯ ಪರಿಹಾರವಾಗಬೇಕು, ಋಣಬಾಧೆ ಆಗ್ಬೇಕು, ನಮ್ಮ ದೈಹಿಕವಾದಂತಹ ಅಂಗಾಂಗಗಳ ಸೌಷ್ಠವತೆ ಬೇಕು. ಹೀಗೆ ಬೇಕು 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 ಅಂತ ಪಟ್ಟಿ ಮಾಡ್ತಾ ಹೋದ್ರೆ ಏನೆಲ್ಲ ನಮಗೆ ಬೇಕಾಗಿದೆ ಆ ಎಲ್ಲಾ ಫಲಗಳು ಕೂಡ ಈ ಸ್ತೋತ್ರದ ಪಾರಾಯಣದಿಂದ ಲಭಿಸತ್ತೆ ಅಂತ ಅಪ್ಪಣಾಚಾರ್ಯರು ತಿಳಿಸಿಕೊಟ್ರು. ಅದಕ್ಕೆ ಭಗವಂತ ಮುದ್ರಿಕೆಯನ್ನು ಒತ್ತಿದ. ಇವತ್ತು ನಮ್ಮೆಲ್ಲರ ಮನೋಭಾವ ಸೂಪರ್ ಮಾರ್ಕೆಟಿನ ಒಂದು ಮನೋಭಾವ. ಇವತ್ತು ನಾವು ಬೇರೆ ಬೇರೆ ಅಂಗಡಿಗೆ ಹೋಗಿ ನಮಗೆ ಬೇಕಾಗುವಂತಹ ಪದಾರ್ಥಗಳನ್ನ ಕೊಂಡುಕೊಂಡು ಬರುವಂತಹ ವ್ಯವಧಾನ, ಪೇಷನ್ಸು, ಅದೇ ರೀತಿಯಾಗಿ ಸಮಯ ನಮ್ಮಲ್ಲಿ ಉಳಿದಿಲ್ಲ. ಇವತ್ತು ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೋದ ಕೂಡಲೇ
ಎಲ್ಲಿ ಬಿಗ್ ಬಜಾರ್ ಇದೆ, ಸೂಪರ್ ಬಜಾರ್ ಇದೆ ಅಂತ ನಾವು ಹುಡುಕ್ತೇವೆ. ಯಾಕೆ ಅಂತಂದ್ರೆ ಒಮ್ಮೆ ಹಣವನ್ನ ತೆಗೆದುಕೊಂಡು ಸೂಪರ್ ಬಜಾರಿಗೆ ಹೋದ್ರೆ ನಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೊಂಡು ನಾವು ಮರಳಿ ಬರ್ಬೋದು. ವಾಹನ ಖರೀದಿಸಬಹುದು, ಬಟ್ಟೆ ಖರೀದಿಸಬಹುದು, ಆಹಾರ ದಿನಸುಗಳನ್ನು ಖರೀದಿಸಬಹುದು, ದವಸ ಧಾನ್ಯಗಳನ್ನು ಖರೀದಿಸಬಹುದು, ಬಂಗಾರ ವಸ್ತುಗಳನ್ನು ಖರೀದಿಸಬಹುದು. ಹೀಗೆ ಪ್ರತಿಯೊಂದು ವಸ್ತುಗಳು ನಮಗೆ ಅಪೇಕ್ಷಿತವಾದ ವಸ್ತುಗಳನ್ನ ಖರೀದಿ ಮಾಡುವಂತಹ ಒಂದು ಸಮುಚ್ಚಯ ಹೊಸ ಇದು ಸಂಕೀರ್ಣ ವ್ಯಾಪಾರ ಸಂಕೀರ್ಣ ಅನ್ನುವಂತಹದ್ದು ಸೂಪರ್ ಬಜಾರ್ ಆಗಿದೆ. ಅಂತಹ ಸೂಪರ್ ಬಜಾರ್ನಲ್ಲಿ ಹೋದ್ಬಿಟ್ರೆ ನಮಗೆ ಬೇಕಾದದ್ದೆಲ್ಲವನ್ನು ಪಡಿತೇವೆ. ಅದರಂತೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಅದರಲ್ಲಿ ಹೋದ್ರೆ ನಮ್ಮ ಎಲ್ಲಾ ರೋಗಗಳಿಗೂ ಕೂಡ ತಜ್ಞ ವೈದ್ಯರಿಂದ ಸಲಹೆ, ಚಿಕಿತ್ಸೆ, ಡಯಾಗ್ನೋಸ್ ಎಲ್ಲ ನಮಗೆ ದೊರೆಯುತ್ತೆ. ಅದರಲ್ಲಿಯೂ ಡಯಾಗ್ನೋಸ್ ಸೆಂಟರ್ ಜೊತೆಯಲ್ಲಿರುವಂತಹ ಆಸ್ಪತ್ರೆಗೆ ಹೋಗ್ಬಿಟ್ರಂತೂ ನಾವು ನಮಗೆ ಬೇಕಾದ ನಮ್ಮ ದೋಷಗಳ ಪರೀಕ್ಷೆಯಲ್ಲಿ ಆಗತ್ತೆ, ದೋಷಕ್ಕೆ ಬೇಕಾದ ಚಿಕಿತ್ಸೆ ಆಗತ್ತೆ, ಚಿಕಿತ್ಸೆ ಪಡೆಯಲಿಕ್ಕೆ ಬೇಕಾದಂತಹ ವಸತಿ ನಮಗೆ ಲಭ್ಯವಾಗತ್ತೆ. ಹಾಗೆ ಇವತ್ತು ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಸೂಪರ್ ಮಾರ್ಕೆಟ್ ಇದೆರಡು ನಮ್ಮ ಜೀವನದಲ್ಲಿ ಅತ್ಯವಶ್ಯಕವಾದದ್ದು. ಅದರಂತೆ ಇವತ್ತು ನಮ್ಮ ಜೀವನದ ಆಧ್ಯಾತ್ಮಿಕ ಸಾಧನೆಗೆ, ಲೌಕಿಕ ಅಪೇಕ್ಷೆಗೆ, ಪಾರಮಾರ್ಥಿಕ ಅಪೇಕ್ಷೆಗೆ, ಪಾರಮಾರ್ಥಿಕ ಸಾಧನೆಗೆ ಎಲ್ಲದಕ್ಕೂ ಇರುವಂತಹ ಒಂದು ಸೂಪರ್ ಮಾರ್ಕೆಟ್ ಅಂತಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವಾಗಿದೆ. ಕೇಳಿದಿರಲ್ಲ ಶ್ರೀಗಳ ಗುರುರಾಯರ ಸ್ತೋತ್ರದ ಬಗ್ಗೆ ಆಡಿದ ಮನದಾಳದ ಮಾತುಗಳನ್ನ ತುಂಬಾ ಸರಳವಾದ ವಿಶ್ಲೇಷಣೆಯೊಂದಿಗೆ ಎಲ್ಲರ ಮನ ಮುಟ್ಟುವಂತೆ ಹೇಳಿದ್ದು, ನಾವು ಸಜ್ಜನ ಭಕ್ತರಾಗಿ ಆಲಿಸಿದ್ದು ತುಂಬಾ ಸಂತೋಷದ ಹೆಮ್ಮೆಯ ವಿಷಯ. ನಾವೆಲ್ಲರೂ ಶ್ರೀ ಗುರುರಾಯರ ಅಷ್ಟೋತ್ತರ ಸ್ತೋತ್ರವನ್ನು ಪಠಿಸೋಣ. ನಮ್ಮಲ್ಲಿರುವ ಕಷ್ಟ ಕಾರ್ಪಣ್ಯ, ದುಃಖ ದಾರಿದ್ರ್ಯ, ಕಷ್ಟ ಸಂಕಷ್ಟಗಳಿಂದ ದೂರವಾಗೋಣ. ಶ್ರೀ ಗುರುರಾಯರನ್ನು ಸದಾ ಮನದಲ್ಲಿ, ಮನೆಯಲ್ಲಿ ಪೂಜಿಸಿ, ಭಜಿಸಿ, ಗೌರವಿಸಿ, ಆರಾಧಿಸಿ ಸುಖಕರ ಸಂತೋಷಕರ ಜೀವನ ನಡೆಸೋಣ. ಸದೃಢ ಸಮಾಜವನ್ನು ಕಟ್ಟುತ್ತಾ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಶಾಂತ ರೀತಿಯಿಂದ ಜೀವನ ನಡೆಸೋಣ ಎಂಬುದೇ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಗುರುರಾಘವೇಂದ್ರಾಯ ನಮಃ. ಆತ್ಮೀಯರೇ, ನಿಮ್ಮ ಚಲನಚಿತ್ರ ನಟ, ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ್ಯ ಸನತ್ಕುಮಾರ್ನ ಪ್ರಣಾಮಗಳು. ಇಷ್ಟು ದಿನ ತಾವು ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ, ಪವಾಡ, ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ. ಹಾಗೆ ಲೈಕು, ಕಾಮೆಂಟು, ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡ್ಕೊಂಡಿದ್ದೀರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ. ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ.